ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತು ಒಂದು ಸುಂದರವಾದ ಪುಟ್ಟದಾದ ಕಥೆಯನ್ನು ಹೇಳ್ತೀನಿ. ಒಂದು ರಾಜ್ಯದಲ್ಲಿ ಒಬ್ಬ ಬುದ್ಧಿವಂತನಾದ ಹಾಗೂ ವಿಚಾರವಾದಿಯಾದ ರಾಜನಿದ್ದ. ಅವನಿಗೆ ಒಮ್ಮೆ ಜನರಲ್ಲಿ ವಿಚಾರವಂತಿಕೆಯನ್ನು ಪರೀಕ್ಷಿಸಿ ತಿಳಿಬೇಕು ಅನ್ನೋ ಹಂಬಲ ಮೂಡಿತು. ತಕ್ಷಣ ರಾಜ ಜನಸಾಮಾನ್ಯರು ಹೆಚ್ಚಾಗಿ ಓಡಾಡುವ ಹಾದಿಯಲ್ಲಿ ಒಂದು ದೊಡ್ಡ ಬಂಡೆ ಕಲ್ಲನ್ನು ಹಾದಿಗಡ್ಡವಾಗಿ ಇರಿಸ್ತಾನೆ. ಆ ದಾರಿಯಲ್ಲಿ ಓಡಾಡುವ ಜನರಲ್ಲಿ ಯಾರು ರಸ್ತೆಗೆ ಅಡ್ಡವಾಗಿರುವ ಆ ಕಲ್ಲನ್ನು ಸರಿಸುತ್ತಾರೋ ಅಂತ ನೋಡಬೇಕು ಅನ್ನೋ ಕಾತುರದಿಂದ ಇನ್ನೊಂದು ಬಂಡೆಗಲ್ಲಿನ ಹಿಂದೆ ಮರೆಯಲ್ಲಿ ನಿಂತು ಕಾಯತೊಡಗುತ್ತಾನೆ. ಹಲವಾರು ಜನರು ಆ ಹಾದಿಯಲ್ಲಿ ಓಡಾಡ್ತಾರೆ. ದಾರಿಗೆ ಅಡ್ಡವಾಗಿರುವ ಆ ಬಂಡೆಗಳನ್ನು ಶಪಿಸ್ತಾರೆ. ಅದನ್ನು ಹಾದಿಯ ಮಧ್ಯೆ ಇರಿಸಿದವ್ರನ್ನ ದೂಷಿಸ್ತಾರೆ. ಆದರೆ ಯಾರು ಆ ಬಂಡೆಗಳನ್ನು ಸರಿಸಿ ಓಡಾಡೋರಿಗೆ ಸುಲಭವಾಗುವಂತೆ ಮಾಡುವ ಪ್ರಯತ್ನವನ್ನು ಮಾಡಲೇ ಇಲ್ಲ. ಆ ದಾರಿಯಲ್ಲಿ ಬಂದವರು ಬಂಡೆಗಲ್ಲು ಅಡ್ಡವಾಗಿರುವುದನ್ನು ಕಂಡು ಬೇರೆ ಹಾದಿಯಲ್ಲಿ ಹೋದರೆ ವಿನಃ ಅದನ್ನು ಸರಿಪಡಿಸುವ ಗೋಜಿಗೆ ಹೋಗಲೇ ಇಲ್ಲ. ರಾಜ್ಯದ ಮಂತ್ರಿಗಳು ಹಾಗೂ ಸೇನಾಪತಿಗಳು ಕೂಡ ಅದನ್ನು ಸರಿಸಿ ಹಾದಿ ಸುಗಮಗೊಳಿಸಬೇಕು ಅಂತ ಯತ್ನಿಸಲಿಲ್ಲ. ರಸ್ತೆ ಮಧ್ಯೆ ಯಾರೋ ಕಲ್ಲಿಟ್ಟಿದ್ದಾರಂತ ಶಪಿಸಿದ್ರೆ ಹೊರತು ಕಲ್ಲನ್ನು ಅಲ್ಲಿಂದ ತೆಗೆಯುವ ಬಗ್ಗೆ ಆಸಕ್ತಿಯನ್ನು ತೋರಿಸಲೇ ಇಲ್ಲ. ಬೇರೆ ರಾಜ್ಯದವರು ರಾಜನು ರಸ್ತೆಗಳನ್ನು ಸರಿಯಾಗಿ ಇಟ್ಟಿಲ್ಲ ಅಂತ ದೂಷಿಸಿ ಹೋದರು. ರಾಜನು ಒಂಥರದಲ್ಲಿ ಮಂಕಾಗ್ಬಿಟ್ಟ. ಯಾರೊಬ್ಬರು ಕಷ್ಟಪಟ್ಟು ಕಲ್ಲನ್ನು ಸರಿಸುವ ವಿಚಾರವನ್ನು ಮಾಡಲಿಲ್ಲ ಅಂತ ಹೇಳಿ ನೊಂದುಕೊಂಡ. ಹೀಗಿರಬೇಕಾದ್ರೆ ಒಂದು ದಿನ ಒಬ್ಬ ತರಕಾರಿ ಮಾರುವನು ಗಾಡಿಯಲ್ಲಿ ಭಾರೀ ಪ್ರಮಾಣದ ತರಕಾರಿಗಳನ್ನು ನಿಲ್ಲಿಸಿಕೊಂಡು ಆ ದಾರಿಯಲ್ಲಿ ಬರ್ತಾನೆ. ಬಂಡೆಗಲ್ಲು ದಾರಿಯ ಮಧ್ಯದಲ್ಲಿದ್ದು ಗಾಡಿಯ ಚಲನೆಗೆ ಅಡ್ಡವಾಗಿರುವುದನ್ನು ಕಾಣ್ತಾನೆ. ತಾನೇ ಆ ಕಲ್ಲನ್ನು ಸರಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಬಂಡೆಗಲ್ಲು ಭಾರಿಯಾಗಿದ್ದು ಆ ತರಕಾರಿ ವ್ಯಾಪಾರಿ ಸಾಕಷ್ಟು ಕಷ್ಟಪಟ್ಟ ನಂತರ ನಿರಂತರ ಪ್ರಯತ್ನದ ಫಲವಾಗಿ ಆ ಭಾರೀ ಕಲ್ಲನ್ನು ಪಕ್ಕಕ್ಕೆ ಸರಿಸೋದ್ರಲ್ಲಿ ಯಶಸ್ವಿಯಾಗ್ತಾನೆ. ಬಂಡೆಗಲ್ಲನ್ನು ಪಕ್ಕಕ್ಕೆ ಸರಿಸಿದ ಆ ವ್ಯಾಪಾರಿಗೆ ಅಚ್ಚರಿಯೊಂದು ಕಾದಿತ್ತು. ಕಲ್ಲಿನ ಕೆಳಗೆ ಬಂಗಾರದ ನಾಣ್ಯಗಳ ಒಂದು ಚೀಲ, ಹಾಗೆ ಅದರ ಜೊತೆಯಲ್ಲಿ ಒಂದು ಪತ್ರ ಕೂಡ ಇತ್ತು. ಅವನ್ನು ರಾಜನೇ ಇಟ್ಟಿದ್ದು. ಪತ್ರದಲ್ಲಿ ಬಂಡೆಗಲ್ಲನ್ನು ಯಾರು ಹಾದಿಯ ಮಧ್ಯದಿಂದ ಸರಿಸಿ ಹಾದಿಯನ್ನು ಸುಗಮಗೊಳಿಸಿದವರಿಗೆ ಆ ಬಂಗಾರದ ನಾಣ್ಯಗಳು ಬಹುಮಾನ ಅಂತ ಬರೆಯಲಾಗಿತ್ತು. ತರಕಾರಿ ಮಾರುವನ ಶ್ರಮಕ್ಕೆ ಪ್ರತಿಫಲ ಅಂತ ಹೇಳಿ ಭಾವಿಸಿ ಆ ಬಂಗಾರದ ನಾಣ್ಯಗಳ ಚೀಲವನ್ನು ತೆಗೆದುಕೊಂಡು ತನ್ನ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿಕೊಂಡು ಸುಖವಾಗಿದ್ದ. ಆತ್ಮೀಯರೇ, ಈ ಪುಟ್ಟ ಕಥೆ ಎಷ್ಟು ಸತ್ಯವಾದದ್ದು ಹಾಗೆ ಸುಂದರವಾದದ್ದು ಅಲ್ವಾ? ನಮ್ಮ ಬದುಕಿನ ಹಾದಿಯಲ್ಲಿ ಹಲವಾರು ಅಡಚಣೆಗಳು, ಬಂಡೆಗಲ್ಲಿನಂತೆ ಎದುರಾದಂತಹ ಸಮಸ್ಯೆಗಳು. ಆ ಸಮಸ್ಯೆಗಳಿಗೆ ಎದೆಗುಂದದೆ ನಮ್ಮ ಪ್ರಯತ್ನವನ್ನು ಶಕ್ತಿ ಮೀರಿ ಮಾಡದಲ್ಲಿ ಬಂಗಾರದ ನಾಣ್ಯಗಳಂತೆ ಒಳ್ಳೆಯ ಪ್ರತಿಫಲ ಖಂಡಿತವಾಗಿಯೂ ನಮಗೆ ಸಿಗುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿರುತ್ತೆ, ಮೆಚ್ಚುಗೆ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.